Hello guys, today we are going to be discuss about digestion, under that structural organization and the functions of gastrointestinal tract and its associated glands. Okay, now see what is the definition of the digestion here. Andre digestion andre ಒಂದು process which converts what? Which converts a complex food molecules into a simple food molecules. Okay, now ಈಗ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಯಾಕೆ ಆಗಬೇಕು? Then why we are eating food? Okay, then here see in the next slide. Now we can see what is the main purpose of having food. Okay, ಯಾಕೆ ಬೇಕು ನಮಗೆ ಫುಡ್ ಅಂತಂದರೆ ಸಿ ದ ಫುಡ್ ಇಸ್ ನೀಡೆಡ್ ಟು ಸಪ್ಲೈ ಎನರ್ಜಿ ಇನ್ ಅವರ್ ಬಾಡಿ. ಅಂದರೆ ನಾವು ಏನಾದರೂ ವರ್ಕ್ ಮಾಡಬೇಕು ಅಂತಂದರೆ ನಮಗೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಇಟ್ಸ್ ಕಮ್ ಬೈ ದ ಫುಡ್. ದೆನ್ ಹೌ ದಿಸ್ ಫುಡ್ ಇಸ್ ಸಪ್ಲೈಯಿಂಗ್ ದ ಎನರ್ಜಿ ಟು ಅವರ್ ಬಾಡಿ ಅಂತಂದರೆ ಸಿ ಎನರ್ಜಿ ಪ್ರೊಡಕ್ಷನ್ ಇಸ್ ಆಕರ್ ವೆನ್ ದ ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ಲ ಅದು ಬ್ಲಡ್ ಸ್ಟ್ರೀಮಲ್ಲಿ ಅಬ್ಸಾರ್ಬ್ ಆಗುತ್ತೆ. ದೆನ್ ಲೇಟರ್ ನೆಕ್ಸ್ಟ್ ಡಿಫ್ರೆಂಟ್ ಪ್ರೋಸೆಸ್ ಇದೆ, ಜಸ್ಟ್ ಲೈಕ್ ಇನ್ ನೆಕ್ಸ್ಟ್ ವಿಡಿಯೋ ಯು ಕ್ಯಾನ್ ಸಿ ದ್ಯಾಟ್. ಓಕೆ, ಆ ಡಿಫ್ರೆಂಟ್ ಪ್ರೋಸೆಸ್ಸಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ATP ಮಾಲಿಕ್ಯೂಲ್ಸ್. ಆ ಎನರ್ಜಿಯನ್ನು ನಾವು ಡಿಫ್ರೆಂಟ್ ವರ್ಕಿಂಗಲ್ಲಿ ಯುಟಿಲೈಸ್ ಮಾಡ್ಕೋತೀವಿ. ಓಕೆ, ದ ನೆಕ್ಸ್ಟ್ ಇಸ್ ಹಿಯರ್ ಸಿ ಹೌ ದ ಡೈಜೆಷನ್ ಇಸ್ ಆಕರ್ ಇನ್ ಅವರ್ ಬಾಡಿ. ಓಕೆ, ಅಂದರೆ ಈಗ ಡೈಜೆಷನ್ ನಮ್ಮ ಬಾಡಿಯಲ್ಲಿ ಯಾವ ಥರ ಆಗತ್ತಂದರೆ ಇಟ್ಸ್ ಆಕರ್ಸ್ ಇನ್ ಅವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಓಕೆ, ಈಗ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತಂದರೆ ಏನು ಅಂತಂದರೆ ಸಿ ದಿಸ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಈಸ್ ಒನ್ ಹೋಲೋ ಮಸ್ಕ್ಯುಲಾರ್ ಟ್ಯೂಬ್ ಇದ್ದಂಗೆ. ಓಕೆ, ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಅವರ್ ಓರಲ್ ಕ್ಯಾವಿಟಿ ಆ್ಯಂಡ್ ಎಂಡ್ಸ್ ಅಪ್ ಟು ದ ಏನಸ್. ಓಕೆ, ಇದರಲ್ಲಿ ಏನೇನು ಡಿಫ್ರೆಂಟ್ ಸ್ಟ್ರಕ್ಚರ್ ಬರುತ್ತೆ ಅಂದರೆ ಸ್ಟಾರ್ಟ್ಸ್ ಆಗೋದು ಓರಲ್ ಕ್ಯಾವಿಟಿಯಿಂದ, ದೆನ್ ಇಟ್ ಎಂಟರ್ಸ್ ಇನ್ ಟು ದ ಫೈರಿಂಗ್ಸ್, ದೆನ್ ಇಸೋಫೇಗಸ್, ದೆನ್ ಸ್ಟಮಕ್, ದೆನ್ ಇಂಟೆಸ್ಟೈನ್, ದೆನ್ ಲಾರ್ಜ್ ಇಂಟೆಸ್ಟೈನ್ ಆರ್ ಅದರಲ್ಲಿ ಒಂದು ಪಾರ್ಟ್ ಇದೆ ಜಸ್ಟ್ ಲೈಕ್ ರೆಕ್ಟಮ್, ಆ್ಯಂಡ್ ಎಂಡ್ ಆಗೋದು ಏನಸ್ ವೇರ್ ದ ಫುಡ್ ಏನಿರುತ್ತಲ್ಲ ಎಕ್ಸ್ಪೆಲ್ಡ್ ಔಟ್ ಆಗುತ್ತೆ. ಓಕೆ, ಈಗ ಅದರ ಜೊತೆಗೆ ಏನಿದೆ ಅಂತಂದರೆ ದೇರ್ ಆರ್ ಅ ವೇರಿಯಸ್ ಎಕ್ಸಸರಿ ಆರ್ಗನ್ಸು ಕೂಡ ಇದೆ. ಇದೇನು ಮಾಡುತ್ತಂದರೆ ಇದು ಎನ್ಸೈಮನ್ನು ಸಿಕ್ರೇಟ್ ಮಾಡುತ್ತೆ. ಯಾಕೆ? ಟು ಬ್ರೇಕ್ ಡೌನ್ ದ ಫುಡ್ ಇನ್ ಟು ಇಟ್ಸ್ ಕಾಂಪೋನೆಂಟ್ ನ್ಯೂಟ್ರಿಯೆಂಟ್ಸ್. ಓಕೆ, ಈ ಥರ ಡಿಫ್ರೆಂಟ್ ವೇರಿಯಸ್ ಎಕ್ಸಸರಿ ಆರ್ಗನ್ಸಿಗೆ ನಾವು ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಆಫ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೇವೆ. ಓಕೆ, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಟುಡೇ ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಇದ್ದಿದ್ದು ಅದು ಸ್ಟ್ರಕ್ಚರಲ್ಲಿ ಯಾವ ಥರ ಆರ್ಗನೈಸ್ ಆಗಿದೆ ಅದನ್ನು ನೋಡೋಣ. ಓಕೆ, ದೆನ್ ಬಿಫೋರ್ ದ್ಯಾಟ್ ಹಿಯರ್ ಸಿ ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ದಿಸ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಓಕೆ, ಈಗ ಸಿ ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಫಂಕ್ಷನ್ ಏನು ಅಂತಂದರೆ ಒಂದು ಇಲ್ಲಿ ಇಂಜೆಷನ್ ಆಗುತ್ತೆ, ಮೀನ್ಸ್ ಇಂಜೆಸ್ಟಿಂಗ್ ಫುಡ್. ದೆನ್ ಡೈಜೆಷನ್ ಆಗುತ್ತೆ. ಆ್ಯಸ್ ಯು ನೋ ವಾಟ್ ಈಸ್ ಡೈಜೆಷನ್ ಅಂತಂದರೆ ವೇರ್ ದ ಕಾಂಪ್ಲೆಕ್ಸ್ ಫುಡ್ ಮಾಲಿಕ್ಯೂಲ್ಸ್ ಇಸ್ ಕನ್ವರ್ಟೆಡ್ ಇನ್ ಟು ಅ ಸಿಂಪಲ್ ಫುಡ್ ಮಾಲಿಕ್ಯೂಲ್ಸ್. ಓಕೆ, ಆಫ್ಟರ್ ಡೈಜೆಷನ್ ಇಲ್ಲಿ ಏನಾಗುತ್ತೆ ಅಂದರೆ ಅಬ್ಸಾರ್ಪ್ಷನ್ ಆಗುತ್ತೆ, ಅಂದರೆ ಬ್ಲಡ್ ಸ್ಟ್ರೀಮಲ್ಲಿ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟ್ ಈಜೇಷನ್ ಆಗುತ್ತೆ, ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ಲ ಜಸ್ಟ್ ರಿಮೇನ್ಸ್ ಏನಿರುತ್ತೆ ಅದು ಎಕ್ಸ್ಪೆಲ್ಡ್ ಔಟ್ ಆಗುತ್ತೆ. Then it is here we called egestion. The next is here. Now ಈ ವಿಡಿಯೋದಲ್ಲಿ ನಾವು ಜಸ್ಟ್ ನೋಡೋಣ what is the structural organization of gastrointestinal tract. ಅಂದರೆ you know that what is gastro refers to here? Stomach. Intestine refers to here small intestine or the large intestine. Okay, ಅಂದರೆ ಸ್ಟಮಕ್ ಅಲಾಂಗ್ ವಿತ್ ದ ಇಂಟೆಸ್ಟೈನ್ ಇದು ಸ್ಟ್ರಕ್ಚರಲಿ ಯಾವ ಥರ ಆರ್ಗನೈಸ್ಡ್ ಆಗಿದೆ ಫಾರ್ ದ ಫಂಕ್ಷನ್ ಆಫ್ ಡೈಜೆಷನ್. ಓಕೆ, ದ್ಯಾಟ್ ಈಸ್ ಅವರ್ ಮೇನ್ ಟಾಪಿಕ್ ಟುಡೇ. ನಾವು ಈಗ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಬರುತ್ತೆ. ಜಸ್ಟ್ ಆ್ಯಸ್ ಯು ಸಿ ಹಿಯರ್, ಒನ್ ಇಸ್ ಓರಲ್ ಕ್ಯಾವಿಟಿ ಆರ್ ದ ಮೌತ್, ದ ನೆಕ್ಸ್ಟ್ ಇಸ್ ಸೇ ಆಸ್ salivary glands, third as say the pharynx, next as say the esophagus, then stomach, small intestine, large intestine, as the last part is anus. Okay,
ಇದನ್ನು ಒನ್ ಬೈ ಒನ್ ಇದರದ್ದು ಸ್ಟ್ರಕ್ಚರ್ ನೋಡೋಣ, ನೆಕ್ಸ್ಟ್ ಇದ್ರ ಜೊತೆಗೆ ಫಂಕ್ಷನ್ ನೋಡೋಣ. ಓಕೆ, ನೆಕ್ಸ್ಟ್ ಹಿಯರ್ ಸಿ ವಾಟ್ ಇಸ್ ಓರಲ್ ಕ್ಯಾವಿಟಿ ಆರ್ ದ ಮೌತ್ is the structure or the function ಅಂತಂದರೆ, see the mouth is mainly lined by a stratified squamous oral mucosa with keratin. Okay, this oral cavity or the mouth is responsible for what? For the responsible of intaking food. ಇಲ್ಲಿ mastication ಆಗುತ್ತೆ. ಓಕೆ, ಈಗ mastication ಅಂತಂದರೆ ಏನು ಅಂತಂದರೆ, just see ಮೆಕ್ಯಾನಿಕಲ್ ಬ್ರೇಕ್ಡೌನ್ ಆಫ್ ಫುಡ್ ಆಗಬೇಕು. ಓಕೆ, ಈಗ ಮೆಕ್ಯಾನಿಕಲ್ ಬ್ರೇಕ್ಡೌನ್ ಆಫ್ ಫುಡ್ ಯಾವ ಥರ ಆಗುತ್ತೆ? ವಿತ್ ದ ಹೆಲ್ಪ್ ಆಫ್ ಚೀವಿಂಗ್ ಆ್ಯಂಡ್ ಚಾಪಿಂಗ್ ಆ್ಯಕ್ಷನ್ ಆಫ್ ಟೀತ್. ಓಕೆ, ಈ ಪ್ರೊಸೆಸ್ಸಿಗೆ ನಾವು ಮಾಸ್ಟಿಕೇಷನ್ ಅಂತ ಹೇಳ್ತೇವೆ. ಓಕೆ, ಈ ಮಾಸ್ಟಿಕೇಷನ್ ಎಲ್ಲಾಗುತ್ತೆ? ದ ಮಾಸ್ಟಿಕೇಷನ್ ಈಸ್ ಆಕರ್ಡ್ ಇನ್ ದ ಮೌತ್ ರೀಜನ್ ಆರ್ ದ ಓರಲ್ ಕ್ಯಾವಿಟಿ. ಓಕೆ, ಈ ಮೌತಲ್ಲಿ ಮತ್ತೆ ಏನೇನಿರುತ್ತಪ್ಪ ಅಂತಂದರೆ, ಸಿ ದ ಮೌತ್ ಈಸ್ ಕಂಪ್ರೈಸಿಂಗ್ ದ ಟೀತ್, ಟಂಗ್ ಆ್ಯಂಡ್ ಸಲೈವರಿ ಗ್ಲ್ಯಾಂಡ್ಸ್. ಓಕೆ, ಇದನ್ನು ನೆಕ್ಸ್ಟ್ ನೋಡೋಣ. ವಾಟ್ ಇಸ್ ಇಟ್ಸ್ ಹಿಯರ್? ಸಿ ದ ಟೀತ್. ಓಕೆ, ಟೀತ್ ಯಾಕೆ ಬೇಕು ಅಂತಂದರೆ, ಜಸ್ಟ್ ಆ್ಯಸ್ ಯು ನೋ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಮಾಸ್ಟಿಕೇಷನ್. ಈಗ ಮಾಸ್ಟಿಕೇಷನ್ ಅಂತಂದರೆ ಏನು? ದ ಮೆಕ್ಯಾನಿಕಲ್ ಬ್ರೇಕ್ಡೌನ್ ಆಫ್ ಫುಡ್ ಬೈ ದ ಚೀವಿಂಗ್ ಆ್ಯಂಡ್ ಚಾಪಿಂಗ್ ಆ್ಯಕ್ಷನ್ ಆಫ್ ಟೀತ್. ಅಂದರೆ ಟೀತ್ ಇದ್ದರೆ ಓರಲ್ ಕ್ಯಾವಿಟಿ ಅಥವಾ ಮೌತಲ್ಲಿ ಮಾಸ್ಟಿಕೇಷನ್ ಆಗುತ್ತೆ. Okay, and see here the teeth is required for mechanical breakdown of food into a small species. Okay, then pieces alli, okay, andre small pieces agutte. What does it say? The mechanical breakdown of food into small pieces. Okay, now there are 4 different types of teeth. So one is incisor, next is canines, third I say the premolars and molars. ಓಕೆ, ಈ ಡೈಗ್ರಾಮಲ್ಲಿ ನೀವು ನೋಡ್ಬೋದು. ಇಲ್ಲಿ ಫ್ರಂಟಿಗೆ ಇನ್ಸಿಸರ್ಸ್ ಇದೆ, ನೆಕ್ಸ್ಟ್ ಇಸ್ ಕೆನೈನ್, ನೆಕ್ಸ್ಟ್ ಅಗೇನ್ ಇಸ್ ಪ್ರಿಮೋಲಾರ್, ದ ಲಾಸ್ಟ್ ಇಸ್ ಸಿ ದ ಮೋಲಾರ್. ಓಕೆ, ಈಗ ವಾಟ್ ಇಸ್ ಡೆಂಟಲ್ ಫಾರ್ಮುಲಾ ಅಂತಂದರೆ, ಈ ನಂಬರ್ ಆಫ್ ಟೀತ್ ಏನಿರುತ್ತಲ್ಲ ಅದು ಅದನ್ನು ಒಂದು ಫಾರ್ಮುಲಾ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಜಸ್ಟ್ ಸೇ ಹಿಯರ್ ದ ಕೈಂಡ್ ಆ್ಯಂಡ್ ನಂಬರ್ ಆಫ್ ಟೀತ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ದ ಫಾರ್ಮ್ ಆಫ್ ಫಾರ್ಮುಲಾ ಇಸ್ ಕಾಲ್ಡ್ ಡೆಂಟಲ್ ಫಾರ್ಮುಲಾ. ಓಕೆ, ಅದನ್ನು ಅಡಲ್ಟಲ್ಲಿ ಎಷ್ಟು ಟೀತ್ ಇರುತ್ತಂದರೆ ಅರೌಂಡ್ 32 ಇರುತ್ತೆ. ಅದನ್ನು ನಾವು ಪರ್ಮನೆಂಟ್ ಟೀತ್ ಅಂತ ಕರಿತೇವೆ. ಓಕೆ, ಬಟ್ ಅದೇ ಚಿಲ್ಡ್ರನ್ಸಲ್ಲಿ 20 ಇರುತ್ತೆ, ಅದಕ್ಕೆ ಮಿಲ್ಕ್ ಟೀತ್ ಅಂತ ಕರೀತಾರೆ. ಓಕೆ, ನಾವು ಇದು 32 ಯಾವ ಥರ ಆಗುತ್ತೆ ಅಂತಂದರೆ, ಇನ್ಸಿಸಸ್ 2 ಇರುತ್ತೆ, ಕೆನೈನ್ಸ್ 1 ಇರುತ್ತೆ, ಪ್ರಿಮೋಲಾರ್ಸ್ 2 ಇರುತ್ತೆ, ಮೋಲಾರ್ಸ್ 3 ಇರುತ್ತೆ. ಎಲ್ಲಿರುತ್ತಪ್ಪ ಅಂತಂದರೆ ಇನ್ ಹಾಫ್ ಲೋವರ್ ಜಾ, ಅಂದರೆ 8 ಇನ್ ಹಾಫ್ ಲೋವರ್ ಜಾ ಆ್ಯಂಡ್ ಹಾಫ್ ಇನ್ 8 ಇನ್ ಹಾಫ್ ಅನದರ್ ಲೋವರ್ ಜಾ. ಅಂದರೆ ಸಿ ವೆನ್ ವಿ ಕನ್ಸಿಡರಿಂಗ್ ಓನ್ಲಿ ದ ಲೋವರ್ ಜಾ ಹಿಯರ್ 16 teeth, again 16 teeth in upper jaw, means totally 32 teeth are there. Okay, the next is what? Tongue. Okay, you know this tongue is one strong muscular organ. ಇದೇನು ಮಾಡುತ್ತಂದರೆ ಫುಡ್ಡನ್ನು ಮ್ಯಾನ್ಯುಪ್ಲೇಟ್ ಮಾಡುತ್ತೆ. ಓಕೆ, ದ ಮ್ಯಾನ್ಯುಪ್ಲೇಟ್ಸ್ ದ ಫುಡ್ ಬೋಲಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಟೀತ್. ಅಂದರೆ ಟೀತ್ ಏನು ಮಾಡುತ್ತಂದರೆ ಮಾಸ್ಟಿಕೇಷನ್ ಮಾಡುತ್ತೆ, ಟಂಗ್ ಏನು ಮಾಡುತ್ತಂದರೆ ಅದನ್ನು ಮ್ಯಾನ್ಯುಪ್ಲೇಟ್ ಮಾಡಿ ಅದನ್ನು ಫುಡ್ಡನ್ನು ಬೋಲಸ್ ಆಗಿ ಫಾರ್ಮೇಷನ್ ಮಾಡಿ ನೆಕ್ಸ್ಟ್ ಪಾರ್ಟಿಗೆ ಪಾಸ್ ಔಟ್ ಮಾಡುತ್ತೆ. ಓಕೆ, ಅಲಾಂಗ್ ವಿತ್ ದ್ಯಾಟ್ ಈ ಟಂಗ್ ಒಂದು ಸೆನ್ಸರಿ ಆರ್ಗನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಫಾರ್ ವಾಟ್? ಫಾರ್ ದ ಟಚ್, ಫಾರ್ ದ ಟೆಂಪ್ರೇಚರ್ ಆ್ಯಂಡ್ ಫಾರ್ ದ ಟೇಸ್ಟ್. ಓಕೆ, ಈ ಟೇಸ್ಟ್ ಯಾವ ಥರ ಮಾಡ್ತದಂದರೆ, ಟಂಗಲ್ಲಿ 3 different forms of papillae ಇರುತ್ತೆ. See, one is say as here fungiform papillae, foliate or filiform papillae, then third one is a circumvallate papillae. Okay, ಈ ಪ್ಯಾಪಿಲೆದಲ್ಲಿ ನಂಬರ್ ಆಫ್ ಟೇಸ್ಟ್ ಬರ್ಡ್ಸ್ ಇರುತ್ತೆ. ಈ ಟೇಸ್ಟ್ ಬರ್ಡ್ಸ್ ಇದ್ದಿದ್ದರಿಂದ ನಾವು ಫುಡ್ಡನ್ನು ಟೇಸ್ಟ್ ಮಾಡ್ಬೋದು. ಓಕೆ, ದೆನ್ ದೇರ್ ಆರ್ ದ ಡಿಫ್ರೆಂಟ್ ಟೇಸ್ಟ್ ವಿ ಕ್ಯಾನ್ ಟೇಸ್ಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಟೇಸ್ಟ್ ಬರ್ಡ್ಸ್ ಅಂತಂದರೆ ಬಿಟ್ಟರ್, ಸೋರ್, ಉಮಾಮಿ, ಸ್ವೀಟ್ ಆ್ಯಂಡ್ ಸಾಲ್ಟಿ ಟೇಸ್ಟನ್ನು ಮಾಡ್ಬೋದು. ಓಕೆ, ದೆನ್ ಟಂಗ್ ಏನು ಫುಡ್ಡನ್ನು ಪುಷ್ ಮಾಡುತ್ತೆ. ಓಕೆ,
until it forms one ball. ಅಂದರೆ ಒಂದು ಬಾಲ್ ಫಾರ್ಮೇಷನ್ ಆಗುವವರೆಗೂ ಈ ಟಂಗ್ ಫುಡ್ಡನ್ನು ಏನು ಪುಷ್ ಮಾಡುತ್ತಲ್ಲ ಆ ಬಾಲನ್ನು ನಾವು ಬೋಲೆಸ್ ಅಂತ ಕರಿತೇವೆ. ಓಕೆ, ದೆನ್ ನೆಕ್ಸ್ಟ್ ಇಸ್ ಹಿಯರ್ ವಾಟ್ ಈಸ್ ದ ಅನದರ್ ಪಾರ್ಟ್ ಆಫ್ ಅವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತಂದರೆ ಸಲೈವರಿ ಗ್ಲ್ಯಾಂಡ್. ಓಕೆ, ಈಗ ಸಲೈವರಿ ಗ್ಲ್ಯಾಂಡ್ ಏನು ಅಪ್ಪ ಅಂತಂದರೆ ಇದು ಒಂದು ಕಾಂಪ್ಲೆಕ್ಸ್ ಗ್ಲ್ಯಾಂಡ್. ಅದರಲ್ಲಿ ನಂಬರ್ ಆಫ್ ಅಸಿನಾಯಿ ಇರುತ್ತೆ. ಈ ಅಸಿನಾಯಿ ಸಲೈವನ್ನು ಸೀಕ್ರೀಟ್ ಮಾಡುತ್ತೆ. ಓಕೆ, ನಾವು ಹ್ಯೂಮನ್ಸಲ್ಲಿ 3 ಪೇರ್ಸ್ ಇದೆ. ಒಂದು ಪ್ಯಾರೋಟಿಡ್ ಪೇರ್, ದೆನ್ ನೆಕ್ಸ್ಟ್ ಸಬ್ ಮ್ಯಾಕ್ಸಿಲರಿ, ಥರ್ಡ್ ಒನ್ ಆಸ್ ಸಬ್ ಲಿಂಗ್ವಲ್. ಓಕೆ, ಇದೆಲ್ಲಿರುತ್ತಪ್ಪ ಪ್ಯಾರೋಟಿಡ್ ಸಲೈವರಿ ಗ್ಲ್ಯಾಂಡು ಅಂತಂದರೆ ಇದು ಬಿಲೋ ದ ಇಯರ್ಸ್ ಇರುತ್ತೆ. ಸಬ್ ಮ್ಯಾಕ್ಸಿಲರಿ ಬಿಲೋ ದ ಜಾ ಇರುತ್ತೆ, ಸಬ್ ಲಿಂಗ್ವಲ್ ಬಿಲೋ ದ ಟಂಗ್ ಇರುತ್ತೆ. ಓಕೆ, ನಾವು ಈಚ್ ಸಲೈವರಿ ಗ್ಲ್ಯಾಂಡನ್ನು ನೋಡಿದರೆ ನಾವು ಅದರಲ್ಲಿ ನಂಬರ್ ಆಫ್ ಲೋಬ್ಸ್ ಇರುತ್ತೆ. ಓಕೆ, ಈಚ್ ಲೋಬಲ್ಲಿ ನಂಬರ್ ಆಫ್ ಅಸಿನಾಯಿ ಇರುತ್ತೆ. ಈ ಅಸಿನಾಯಿ ಸಲೈವನ್ನು ಸೀಕ್ರೇಟ್ ಮಾಡುತ್ತೆ ಥ್ರೂ ದ ಡಕ್ಟ್. ಓಕೆ, ಈಗ ಯಾವುದೋ ಒಂದು ಗ್ಲ್ಯಾಂಡ್ ಇಫ್ ಇಟ್ ಈಸ್ ಸೀಕ್ರೀಟ್ಸ್ ಥ್ರೂ ದ ಡಕ್ಟ್ ಅಂತಂದರೆ ಈ ಥರ ಗ್ಲ್ಯಾಂಡಿಗೆ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೇವೆ. ಸೇ ಆಸ್ exocrine gland. Okay, now see, the question is interesting. Why the salivation is occurred? Andre, see in the picture as a small kid over here you can observe that salivation is occurred. ಯಾಕಾಗತ್ತಪ್ಪ salivation ಅಂತಂದರೆ ಸಿ ವೆನ್ ವಿ ರೆಸ್ಪಾನ್ಸ್ ಟು ಟೇಸ್ಟ್ ಅಥವಾ ಸ್ಮೆಲ್ ತೊಗೊಂಡ್ರೆ ಅಥವಾ ಸೈಟ್ ಆಫ್ ಫುಡ್ ಇದ್ದರೆ ಇದು ನರ್ವ್ ಸಿಗ್ನಲ್ ಕೊಡುತ್ತೆ. ಯಾವುದಕ್ಕೆ? ಸಲೈವರಿ ಗ್ಲ್ಯಾಂಡಿಗೆ ಟು ಸೀಕ್ರೀಟ್ ದ ಸಲೈವ. ಓಕೆ, ಈಗ ಸಲೈವೇಷನ್ ಅಂದರೆ ಸಲೈವ ಸೀಕ್ರೀಟ್ ಆದಮೇಲೆ ಅದರದ್ದು ಫಂಕ್ಷನ್ ಏನು? ಓಕೆ, ಈ ಸಲೈವ ಏನು ಮಾಡುತ್ತಂದರೆ ಪ್ರಿಪೇರ್ ಆ್ಯಂಡ್ ಮಾಯ್ಶ್ಚನ್ ದ ಮೌತ್. ಅಂದರೆ ಮೌತ್ ರೀಜನ್ ಅಥವಾ ಓರಲ್ ಕ್ಯಾವಿಟಿಗೆ ಪ್ರಿಪೇರ್ ಮಾಡುತ್ತೆ ಪ್ಲಸ್ ಮಾಯ್ಶ್ಚನ್ ಮಾಡುತ್ತೆ. ದೆನ್ ಡೈಜೆಷನ್ನ ಸ್ಟಾರ್ಟ್ ಮಾಡುತ್ತೆ. ಅದರ ಜೊತೆಗೆ ಇಫ್ ನಮ್ಮ ಫುಡ್ಡಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನು ಕೂಡ ಕಿಲ್ ಮಾಡುತ್ತೆ. ಯಾವ ಥರ ಕಿಲ್ ಮಾಡುತ್ತಂದರೆ ಬೈ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಲೈಸೋಸೈಮ್. ಓಕೆ, ಬಿಕಾಸ್ ಆಫ್ ದಿಸ್ ಫಂಕ್ಷನ್ ದಿಸ್ ಲೈಸೋಸೈಮ್ ಇಸ್ ಕಿಲ್ಲಿಂಗ್ ದ ಬ್ಯಾಕ್ಟೀರಿಯಾ. ದಟ್ಸ್ ವೈ this lysosome is called as antibactericidal enzyme. Okay, the next is see another part of our gastrointestinal tract is pharynx. Okay, ಈಗ ಬೋಲಸ್ ಇನ್ಫಾರ್ಮೇಷನ್ ಆಗಿರ್ತದಲ್ಲ ಓರಲ್ ಕ್ಯಾವಿಟಿಯಲ್ಲಿ ಅದು ಫೈರಿಂಗ್ಸಿಗೆ ಪಾಸ್ ಔಟ್ ಮಾಡುತ್ತೆ. ಓಕೆ, ಅಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಏನಿರುತ್ತಪ್ಪ ಅಂತಂದರೆ ಎಪಿಗ್ಲಾಟಿಸ್ ಇರುತ್ತೆ. ಈ ಎಪಿಗ್ಲಾಟಿಸ್ ಬೋಲಸನ್ನು ಕರೆಕ್ಟಾಗಿ ಈಸೋಫೇಗಸ್ಸಿಗೆ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತಂದರೆ ಬೈ ದ ಕ್ಲೋಸಿಂಗ್ ಆಫ್ ವಿಂಡ್ ಪೈಪ್. ಫಾರ್ ಎಕ್ಸಾಂಪಲ್ ನಮ್ಮ ಈ ಪಾರ್ಟಲ್ಲಿ ನೆಕ್ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ಒಂದು ಸೈಡ್ ವಿಂಡ್ ಪೈಪ್ ಇರುತ್ತೆ, ಇನ್ನೊಂದು ಸೈಡ್ ಫುಡ್ ಪೈಪ್ ಇರುತ್ತೆ. ಓಕೆ, ಈಗ ಎಪಿಗ್ಲಾಟಿಸ್ ಇರಲಿಲ್ಲ ಅಂತಂದರೆ there may be a chances of the food or the bolus is enter inside the windpipe. Okay, to prevent that, see the epiglottis ಏನು ಮಾಡುತ್ತಂದರೆ ಆ ವಿಂಡ್ ಪೈಪನ್ನು ಕ್ಲೋಸ್ ಮಾಡಿ ಫುಡ್ ಪೈಪಲ್ಲಿ ಈಸಿಯಾಗಿ ಫುಡ್ ಪಾಸ್ ಔಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಇದೇನಪ್ಪ ಎಪಿಗ್ಲಾಟಿಸ್ ಅಂತಂದರೆ ದ ಸಿ ಆಸ್ ಹಿಯರ್ ದಿಸ್ ಇಸ್ ಒನ್ ಎಪಿಗ್ಲಾಟಿಸ್. ಇಲ್ಲಿ ಕ್ಲೋಸ್ಡ್ ಆಗಿ ಕಾಣ್ಬೋದು ನೀವು, ಅಂದರೆ ಈ ವಿಂಡ್ ಪೈಪನ್ನು ಕ್ಲೋಸ್ ಮಾಡಿದೆ, ಇಲ್ಲೇ ಓಪನ್ ಇದೆ. ಈ ಥರ ಏನಾದರೂ ಓಪನ್ ಇದ್ದರೆ ಓಕೆ ನಾವು ಊಟ ಮಾಡುವಾಗ ಏನಾಗುತ್ತೆ ದೇರ್ ಮೇ ಬಿ ಅ ಕಾಸಸ್ ಅ ಕಫಿಂಗ್. ಓಕೆ, ದೆನ್ ಈಗ ವಾಟ್ ಈಸ್ ಎಪಿಗ್ಲಾಟಿಸ್ ಅಂತಂದರೆ ಎಪಿಗ್ಲಾಟಿಸ್ ಇಸ್ ಒನ್ ಅ ವ್ಯಾಪ್ ಲೈಕ್ ಸ್ಟ್ರಕ್ಚರ್ at the back of throat. Okay, that closes the trachea or the windpipe. As a result, it preventing food from entering it. Okay, the next is what is esophagus? This is another part of our gastrointestinal tract. This is whole part you can see here as esophagus.
Okay, what is esophagus now means? Esophagus is a muscular tube that is having around 25 centimeter of length and 2 centimeter of diameter. ಇದು ಎಲ್ಲಿಂದ ಎಕ್ಸ್ಟೆಂಡ್ ಆಗಿರುತ್ತೆ ಅಂತಂದರೆ ಇಟ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಫೈರಿಂಗ್ಸ್ ಆ್ಯಂಡ್ ಅಪ್ ಟು ದ ಸ್ಟಮಕ್. ಓಕೆ, ದೆನ್ ಈ ಈಸೋಫೇಗಸಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ ಲೇಯರ್ ಇರುತ್ತೆ. ಒಂದು ಇನ್ನರ್ ಸರ್ಕ್ಯುಲರ್ ಮಸಲ್ ಲೇಯರ್, ಇನ್ನೊಂದು ಔಟರ್ ಲಾಂಜಿಟ್ಯೂಡಿನಲ್ muscle layer, okay, which is supplied by esophageal nerve plexus. Okay, ಈ ಮಸಲ್ಸ್ ಇದ್ದಿದ್ದರಿಂದ ಬೋಲಸ್ ಈಸಿಯಾಗಿ ಫೈರಿಂಗ್ಸ್ ಇಂದ ಸ್ಟಮಕ್ಗೆ ಪಾಸ್ ಔಟ್ ಆಗುತ್ತೆ. ಓಕೆ, ದೆನ್ ವೆನ್ ಯು ಸ್ವ್ಯಾಲೋ ದ ಬೋಲಸ್ ಎಂಟರ್ಸ್ ದ ಟಾಪ್ ಆಫ್ ಈಸೋಫೇಗಸ್. ಓಕೆ, ಅಂದರೆ ಫೈರಿಂಗ್ಸ್ ಇಂದ ಈಸೋಫೇಗಸ್ಗೆ ಬೋಲಸ್ ಪಾಸ್ ಔಟ್ ಆಗುತ್ತೆ. Then the opening of the esophagus lies next to the opening of your windpipe. Okay, then ಇದು ಬೋಲಸ್ ಈಸೋಫೇಗಸ್ಗೆ ಪಾಸ್ ಆಗಿರ್ತದಲ್ಲ, ಇದು ಥ್ರೂ ಈಸೋಫೇಜಿಯಲ್ ಸ್ಪಿಂಕ್ಟರ್ ಇಂದ ಪಾಸ್ ಆಗುತ್ತೆ. ಬೈ ದ ಪ್ರೊಸೆಸ್ ಆಫ್ ವಾಟ್? ಬೈ ದ ಪ್ರೊಸೆಸ್ ಆಫ್ ಪೆರಿಸ್ಟಾಲ್ಸಿಸ್. Okay, before that, what is a sphincter refers to here? Sphincter is just like a one gate. Okay, ಈ ಗೇಟ್ ಏನು ಮಾಡುತ್ತೆ ಅಂತಂದರೆ, ಈ ಗೇಟ್ ಜಸ್ಟ್ ಇಲ್ಲಿದೆ ನೋಡ್ರಿ, ಈಸೋಫೇಜಿಯಲ್ ಸ್ಪಿಂಕ್ಟರ್. ಇದೇನು ಮಾಡುತ್ತೆ ಅಂದರೆ ಬ್ಯಾಕ್ ಫ್ಲೋ ಆಫ್ ಫುಡ್ಡನ್ನು ಪ್ರಿವೆಂಟ್ ಮಾಡುತ್ತೆ. ಓಕೆ, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಸ್ಪಿಂಕ್ಟರ್ ಇಸ್ ಪ್ರೆಸೆಂಟ್ ಜಸ್ಟ್ ನೆಕ್ಸ್ಟ್ ಟು ದ ಈಸೋಫೇಜ್, ದಟ್ಸ್ ವಾಟ್ ಇಸ್ ಕನ್ಸಿಡರ್ಡ್ ಈಸೋಫೇಜಿಯಲ್ ಸ್ಪಿಂಕ್ಟರ್. ಬಿ ರಿಮೆಂಬರ್ ದಿಸ್ ಒನ್. ಓಕೆ, the next is see what is peristalsis ಅಂದರೆ ಬೋಲಸ್ ಈಸೋಫೇಜಿಯಲ್ನಲ್ಲಿ ಪಾಸ್ ಆಗುವಾಗ ಪೆರಿಸ್ಟಾಲ್ಸಿಸ್ ಆಗುತ್ತೆ. ಈಗ ಪೆರಿಸ್ಟಾಲ್ಸಿಸ್ ಅಂತಂದರೆ ಏನು ಅಂತಂದರೆ, ಪೆರಿಸ್ಟಾಲ್ಸಿಸ್ ಇಸ್ ಒನ್ ವೇವ್ ಆಫ್ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ಸ್. ಓಕೆ, ಇದರಿಂದ ಬೋಲಸನ್ನು ಪುಷ್ ಮಾಡುತ್ತೆ ಟುವರ್ಡ್ಸ್ ದ ಸ್ಟಮಕ್. ಓಕೆ, ನಾವು ಇವಾಗ ಜಸ್ಟ್ ಹೇಳಿದ್ನಲ್ಲ, ಮಸಲ್ಸ್ ಇರುತ್ತೆ ಇನ್ ಈಸೋಫೇಗಸ್. ದೇರ್ ಆರ್ ದ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್ ಲೇಯರ್. ಇನ್ನರ್ ಈಸ್ ಸರ್ಕ್ಯುಲರ್ ಮಸಲ್ ಲೇಯರ್, ಔಟರ್ ಈಸ್ ಲಾಂಜಿಟ್ಯೂಡಿನಲ್ ಮಸಲ್ ಲೇಯರ್. ಈ 2 ಮಸಲ್ಸ್ ಏನು ಮಾಡುತ್ತೆ ಅಂತಂದರೆ, ಇದು ಫಾರ್ಮೇಷನ್ ಒಂದು ವೇವನ್ನು ಫಾರ್ಮೇಷನ್ ಮಾಡುತ್ತೆ. ಆ್ಯಸ್ ಎ ರಿಸಲ್ಟ್ಸ್ ಈ ಥರ ನಿಮಗೆ ವೇವ್ ಕೌಂಟ್ ಬರುತ್ತೆ. ಓಕೆ, ಆ್ಯಂಡ್ ನೌ ದಿಸ್ ಪ್ರೋಸೆಸ್ ವಿ ಕ್ಯಾನ್ ಕಾಲ್ ಆ್ಯಸ್ ಪೆರಿಸ್ಟಾಲ್ಸಿಸ್. ಓಕೆ, ಅಂದರೆ ಬೋಲಸ್ ಸ್ಟಮಕ್ಕಲ್ಲಿ ಎಂಟರ್ ಆಗಬೇಕು ಅಂತಂದರೆ ಇಟ್ ಮಸ್ಟ್ ಪಾಸ್ ಥ್ರೂ ದಿಸ್ ಈಸೋಫೇಜಿಯಲ್ ಸ್ಪಿಂಕ್ಟರ್. ಇಟ್ ಇಸ್ ಪ್ರೆಸೆಂಟ್ ಜಸ್ಟ್ ಬಿಟ್ವೀನ್ ದ ಈಸೋಫೇಗಸ್ ಆ್ಯಂಡ್ ಸ್ಟಮಕ್. ಓಕೆ, ದ ನೆಕ್ಸ್ಟ್ ಇಸ್ ವಾಟ್ ಇಸ್ ದ ಸ್ಟಮಕ್ ಮೀನ್ಸ್? ಇಟ್ ಈಸ್ ಒನ್ J-shaped expanded bag. As you see here, you can see this one as just J-shaped expanded bag that is located between esophagus and small intestine. Okay, stomach ಅಲ್ಲಿ 4 region ಅನ್ನು ನೋಡ್ಬೋದು ನೀವು. ಒಂದು ಫಸ್ಟ್ ಆಸ್ ಕಾರ್ಡಿಯಾ, ನೆಕ್ಸ್ಟ್ ಇಸ್ ಫಂಡಸ್, ದೆನ್ ಬಾಡಿ, ದೆನ್ ಪೈಲಾರಿಕ್. ಓಕೆ, ಈಗ ಕಾರ್ಡಿಯಾ ಅಂತಂದರೆ ಇಟ್ಸ್ ಜಸ್ಟ್ ಸರೌಂಡ್ಸ್ ದ ಕಾರ್ಡಿಯಲ್ orifice, this one. Then fundus is one superior ಈ ಥರ ಡೈಲೇಟ್ ಆಗಿದ್ದು ಒಂದು ಪೊರ್ಷನ್. ಬಾಡಿ ಇಸ್ ಅಂತಂದರೆ ಬಾಡಿ ಇಸ್ ಒನ್ ಲಾರ್ಜೆಸ್ಟ್ ಸೆಕ್ಷನ್ ಆಫ್ ಸ್ಟಮಕ್ ವೇರ್ ದ ನಂಬರ್ ಆಫ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಆರ್ ಲೊಕೇಟೆಡ್. ದೆನ್ ಪೈಲಾರಿಕ್ ಅಂತಂದರೆ ಆರ್ ದ ಪೈಲಾರಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಸ್ಟಮಕ್. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಪೈಲಾರಿಕ್ ಆರ್ ದ ಪೈಲಾರಸ್. ದಿಸ್ ಇಸ್ curved base of stomach. Okay, now see, ಈಗ ಫುಡ್ ಏನು ಸ್ಟಮಕ್ಕಲ್ಲಿ ಪಾಸ್ ಆಗಿರ್ತದೆ. ಓಕೆ, ಈಗ ಆ ಗ್ಯಾಸ್ಟ್ರಿಕ್ ಕಂಟೆಂಟನ್ನು ನಾವು ಕೈಮ್ ಅಂತ ಕರಿತೇವೆ. ಓಕೆ, ಈ ಕೈಮ್ ನೆಕ್ಸ್ಟ್ ಡಿಯೋಡೆನಮಲ್ಲಿ ಎಕ್ಸ್ಪೆಲ್ಡ್ ಆಗುತ್ತೆ. ಹೌ? ಥ್ರೂ ದ ಪೈಲಾರಿಕ್ ಸ್ಪಿಂಕ್ಟರ್. ಅಂದರೆ ಇನ್ ಬಿಟ್ವೀನ್ ದ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಇಲ್ಲೊಂದು ಗೇಟ್ ಇರುತ್ತೆ. ಓಕೆ, ಆ ಗೇಟಿಗೆ ನಾವು ಪೈಲಾರಿಕ್ ಸ್ಪಿಂಕ್ಟರ್ ಅಂತ ಕರಿತೇವೆ. ಓಕೆ, ದ ನೆಕ್ಸ್ಟ್ ಇಸ್ ವಾಟ್ ಈಸ್ ರೂಗೆ. ಓಕೆ, ದಿಸ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್. ವಾಟ್ ಈಸ್ ರೂಗೆ ರೆಫರ್ಸ್ ಟು ಹಿಯರ್? ಸಿ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ರೂಗೆ. ಓಕೆ, ನಾವು ಈಗ ಇನ್ನರ್ ಸರ್ಫೇಸ್ ಆಫ್ ಸ್ಟಮಕ್ಕಲ್ಲಿ ನಂಬರ್ ಆಫ್ ಲಾಂಜಿಟ್ಯೂಡಿನಲ್ ಫೋಲ್ಡ್ಸ್ ಪ್ರೆಸೆಂಟ್ ಇರುತ್ತೆ.
ಓಕೆ, ಈ ಪಾರ್ಟಿಗೆ ಅಥವಾ ಈ ಸ್ಟ್ರಕ್ಚರ್ಗೆ ನಾವು ರೂಗಿ ಅಂತ ಕರಿತೇವೆ. ಓಕೆ, ದೆನ್ ಇದೇನು ಮಾಡುತ್ತಂದರೆ ಇಟ್ ಸ್ಟ್ರೆಚ್ ಆ್ಯಂಡ್ ಎಕ್ಸ್ಪಾಂಡ್ ವೆನ್ ದ ಫುಡ್ ಈಸ್ ಎಂಟರ್ಸ್. ಓಕೆ, ಅದೇ ನಿಮ್ಮ ಸ್ಟಮಕ್ಕಲ್ಲಿ ಫುಡ್ ಏನಾದರೂ ಇರಲಿಲ್ಲ ಅಂತಂದರೆ ಕರೆಕ್ಟ್ ಟೈಮಿಗೆ ಆ್ಯಸ್ ಯುವರ್ ಬಯಾಲಜಿಕಲ್ ಕ್ಲಾಕ್ ಅವಾಗಿದು ಸೌಂಡ್ ಮಾಡುತ್ತೆ. ಆ್ಯಸ್ ಐ ಥಿಂಕ್ ಯು ಆರ್ ಎಕ್ಸ್ಪೀರಿಯನ್ಸ್ ದಿಸ್ ಒನ್. ಓಕೆ, ದೆನ್ ಸ್ಟಮಕ್ ಹೋಲ್ಡ್ಸ್ ಅಪ್ to 1.5 liters of materials. Then what's the function of this stomach refers to, ಇದು ಒಂದು ಶಾರ್ಟ್ ಟರ್ಮ್ ಸ್ಟೋರೇಜ್ ಆಫ್ ಇಂಜೆಸ್ಟೆಡ್ ಫುಡ್ ಆಗಿರ್ತದೆ, ವೇರ್ ದ ಮೆಕ್ಯಾನಿಕಲ್ ಬ್ರೇಕ್ ಡೌನ್ ಆಗುತ್ತೆ ಬೈ ದ ಚರ್ನಿಂಗ್ ಆ್ಯಂಡ್ ಮಿಕ್ಸಿಂಗ್ ಮಷಿನ್. ದೆನ್ ಸ್ಟಮಕ್ ಅಸಿಡ್ ಏನಿರುತ್ತಲ್ಲ ಬಗ್ಸ್ ಅಥವಾ ಜರ್ಮ್ಸನ್ನು ಕಿಲ್ ಮಾಡುತ್ತೆ. ದೆನ್ ಕೆಮಿಕಲ್ ಡೈಜೆಷನ್ ಆಫ್ ಪ್ರೋಟೀನ್ ಬೈ ದ ಡಿಫ್ರೆಂಟ್ ಎಂಜೈಮ್ಸ್ ಇಸ್ ಆಕರ್ಡ್ ಇನ್ stomach only. Okay, the next one, what is see the another part I say small intestine. Okay, chyme is now in small intestine, ಅಂದರೆ ಸ್ಟಮಕ್ ಇಂದ ಕೈಮ್ ಈಗ ಸ್ಮಾಲ್ ಇಂಟೆಸ್ಟೈನ್ಗೆ ಬಂದಿದೆ ಅಂದ್ಕೊಳ್ರಿ. ಓಕೆ, ನಾವು ವೇರ್ ದ 90% ಆಫ್ ಅಬ್ಸಾರ್ಪ್ಷನ್ ಆಗುತ್ತೆ. ವೇರ್ ಅಂತಂದರೆ ಹಿಯರ್ ಇನ್ ಸ್ಮಾಲ್ ಇಂಟೆಸ್ಟೈನ್. ದೆನ್ ಅದಕ್ಕೆ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಹೆಲ್ಪ್ ಮಾಡುತ್ತೆ ಫಾರ್ ದ ಅಬ್ಸಾರ್ಪ್ಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, and this small intestine is 6 meter in length, that is extending, it is 6 meter in length, that is extending from pyloric sphincter to ileocecal valve of large intestine. Okay, pyloric sphincter is what? The sphincter which is present in between the stomach and small intestine. What is another one? Ileocecal valve refers to what? It is present in between the small intestine and large intestine. Okay, up to here what? The small intestine is extending. Okay, and now this small intestine is mainly divided into 3 parts. The first part I say the duodenum, the next is jejunum, then third is ileum. As you can see here, the first part is duodenum, then second part is jejunum, and the last part is say ileum. This is whole as one small intestine. Okay, then next see what is the first part of small intestine is means. Here you can see the duodenum. Okay, ಈಗ duodenum is what? It is the first part of small intestine. Okay, ಇಲ್ಲಿ ನೋಡ್ಬೋದು ನೀವು just next to the stomach, this proximal C-shaped structure. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ ಫ್ರಾಮ್ ಸ್ಟಮಕ್ ಟು ಸ್ಮಾಲ್ ಇಂಟೆಸ್ಟೈನ್. Okay, the next part of our small intestine is jejunum. Okay, ಅಂದರೆ ಈ ಪಾರ್ಟ್ ಬ್ಲೂ ಪಾರ್ಟ್ ವೇರ್ ಮೆಜಾರಿಟಿ ಆಫ್ ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ದೆನ್ ಲಾಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅಂತಂದರೆ ಇಲಿಯಮ್. ಓಕೆ, ಇಲಿಯಮ್ ಇಸ್ ವಾಟ್? ಇಲಿಯಮ್ ಈಸ್ ಒನ್ ಲಾರ್ಜೆಸ್ಟ್ ಸೆಗ್ಮೆಂಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ವೇರ್ ಇಟ್ ಎಂಪ್ಟೀಸ್ ಇನ್ ಟು ದ ಸೀಕಮ್, means the part of large intestine at ileocecal junction. Okay, then what is next here? What is villi? Okay, this is also interesting. What is villi ಅಂತಂದರೆ ಈಗ ಸ್ಮಾಲ್ ಇಂಟೆಸ್ಟೈನ್ ಅದು ಇನ್ನರ್ ಸರ್ಫೇಸಲ್ಲಿ ನಂಬರ್ ಆಫ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಓಕೆ, ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಯಾಕೆ ಇರುತ್ತಂತಂದರೆ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಫಾರ್ ಡೈಜೆಷನ್. Okay, a finger-like projection of small intestine is called as villi. Okay, that was the functions of this small intestine antandre where the majority of digestion and absorption is occurred, where the enzymes are secreted by the liver and pancreas. Okay, the next part is say what is the another part of our gastrointestinal tract refers to. Here can see the large intestine. Okay, see ಇದನ್ನು ಮಾರ್ಫಾಲಜಿಕಲಿ ನೋಡಿದ್ರೆ it is just look like as horse shoe shaped structure. Okay, ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿರ್ತದೆ ಅಂದರೆ ಸಿ
ಇದು ಸ್ಮಾಲ್ ಇಂಟೆಸ್ಟೈನ್ ಸರೌಂಡಿಂಗ್ ಒಂದು ಫ್ರೇಮ್ ಫಾರ್ಮೇಷನ್ ಮಾಡಿರ್ತದೆ. ಓಕೆ, ಇಲ್ಲಿ ನೋಡ್ಬೋದು ಬಿಫೋರ್ ಸ್ಲೈಡಲ್ಲಿ ಇದು ದ ಸಿ ದಿಸ್ ಪಾರ್ಟ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಸರೌಂಡಿಂಗ್ ಒಂದು ಫ್ರೇಮ್ ಫಾರ್ಮೇಷನ್ ಮಾಡುತ್ತೆ. ವೆನ್ ವಿ ಲುಕ್ ಲೈಕ್ ದಿಸ್ ಸ್ಟ್ರಕ್ಚರ್ ಮೀನ್ಸ್ ಇಟ್ ಇಸ್ ಜಸ್ಟ್ ಆಸ್ ಹಾರ್ಸ್ ಶೂ ಶೇಪ್ಡ್ ಸ್ಟ್ರಕ್ಚರ್. Okay, then what is the diameter of this large intestine means it is around 1.5 meter length and 7.5 centimeter width ಇದೆ. Okay, then it consists of the following regions as the first part is cecum, next part is colon and the last part is rectum. You can see here the first part of large intestine is cecum, the next part is colon. ಈ colon part ಅನ್ನು further divide ಮಾಡಿದ್ದಾರೆ. This part is see the ascending colon, transverse colon and descending colon. The last part of large intestine is rectum as here. Okay, then what is haustra? Okay, see here you can see the what is haustra refers to. Okay, this one, see the haustra. Okay, ಈಗ haustra ಅಂತಂದ್ರೆ colon part of large intestine ಅಲ್ಲಿ number of several pouches ಅಥವಾ segments ಇದೆ. Okay, now these segments of colon part of large intestine is called haustra. Okay, then next ನೋಡಿದ್ರೆ what is the functions of a large intestine means where water is absorbed from waste material left over. Then ಲೆಫ್ಟ್ ಓವರ್ ವೇಸ್ಟ್ ಮಟೀರಿಯಲ್ ಏನಿರುತ್ತೆ ಅಂದರೆ ರೆಕ್ಟಮ್ ಪಾರ್ಟಲ್ಲಿ ಸ್ಟೋರ್ಡ್ ಆಗಿರ್ತದೆ. ಓಕೆ, ವೆನ್ ರೆಕ್ಟಮ್ ಪಾರ್ಟ್ ಫುಲ್ ಆದರೆ ಆವಾಗ ಏನಲ್ ಸ್ಪಿಂಕ್ಟರ್ ಏನಿರುತ್ತೆ ಲೂಸನ್ ಆಗಿರ್ತದೆ. ಆ್ಯಸ್ ಎ ರಿಸಲ್ಟ್ಸ್ ದ ವೇಸ್ಟ್ ಈಸ್ ಪಾಸ್ ಔಟ್ ಆಫ್ ದ ಬಾಡಿ ಥ್ರೂ ದ ಏನಸ್. ಓಕೆ, this is what the whole part of structural organization and the functions of gastrointestinal tract. Okay, this is the whole part of what is structural organization and the functions of gastrointestinal tract. I hope ಈ ಟಾಪಿಕ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಪ್ಲೀಸ್ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್